Very good morning. I am Sunil Rajje, Department of Commerce, Union Christian College, Shiragate, Tumkur. In the last classes, we discussed in financial market and services, FMS ಅನ್ನೋ ಒಂದು ಸಬ್ಜೆಕ್ಟ್ ನಲ್ಲಿ ಕೊನೆ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂದ್ರೆ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಫೈನಾನ್ಷಿಯಲ್ ಸರ್ವಿಸ್ ಅಂದ್ರೆ ಏನು ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಫೀಚರ್ಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವು. ರೈಟ್, ಫೈನಾನ್ಷಿಯಲ್ ಸರ್ವಿಸಸ್ ಫೀಚರ್ಸ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಫೈನಾನ್ಷಿಯಲ್ ಸರ್ವಿಸಸ್ ನ ಪ್ರಾಮುಖ್ಯತೆಗಳೇನು, ಪ್ರಮುಖ ಏನಕ್ಕೆ ನಮ್ಗೆ ಈ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಬೇಕು. ಲೈಕ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ, ಲೋನ್ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತಾರೆ ಇನ್ ಡಿಫ್ರೆಂಟ್ ಫಾರ್ಮ್. ಹೋಮ್ ಲೋನ್ ಅಂತ ಕೊಡ್ತಾರೆ, ಕಾರ್ ಲೋನ್ ಅಂತ ಕೊಡ್ತಾರೆ, ಪರ್ಸನಲ್ ಲೋನ್ ಅಂತ ಕೊಡ್ತಾರೆ. ಇವೆಲ್ಲವನ್ನು ಫೈನಾನ್ಷಿಯಲ್ ಸರ್ವಿಸಸ್. ಈ ತರ ಫೈನಾನ್ಸ್ ಇಂಡಸ್ಟ್ರಿಗಳು ರೈಟ್ ಸೇವೆಗಳನ್ನ ಕೊಡೋದ್ರಿಂದ, ಸರ್ವಿಸಸ್ ನ ಕೊಡೋದ್ರಿಂದ ಏನು ಪ್ರಮುಖತೆ, ಅದಕ್ಕೆ ಏನಕ್ಕೋಸ್ಕರ ಬೇಕು, ಇಂಪಾರ್ಟೆನ್ಸ್, ರೈಟ್, ಪ್ರಾಮುಖ್ಯತೆಗಳು ಅಂತ ಕರೀತಾರೆ. ರೈಟ್, ಅದರ ಪ್ರಾಮುಖ್ಯತೆಗಳೇನು? ಒಂದು ಪಾಯಿಂಟ್ ನಂಬರ್ 1, ಎಕನಾಮಿಕ್ ಗ್ರೋತ್ ಅಂತ ಇದೆ. ಎಕನಾಮಿಕ್ ಗ್ರೋತ್. ಒಂದು ಎಕಾನಮಿ ಗ್ರೋತ್ ಆಗ್ಬೇಕು ಅನ್ನೋದಾದ್ರೆ, ರೈಟ್, ಒಂದು ಆರ್ಥಿಕತೆ ಬೆಳವಣಿಗೆ ಆಗ್ಬೇಕು ಅನ್ನೋದಾದ್ರೆ ನಮಗೆ ಫೈನಾನ್ಷಿಯಲ್ ಸರ್ವಿಸಸ್ ಬೇಕು. ವಿತೌಟ್ ಫೈನಾನ್ಸ್, ಹಣ ಇಲ್ದೆ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ನಮ್ಮ ಜೀವನ ಅಂತ. ರೈಟ್, ನಮ್ಗೆ ಈಗಾಗಲೇ ಗೊತ್ತಿದೆ ಫೈನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಫೈನಾನ್ಸ್ ಅಂತಕ್ಕಂಥದ್ದು ಬಿಸ್ನೆಸ್ ನ ಲೈಫ್ ಬ್ಲಡ್. ಅವು ಕೊಡ್ತಕ್ಕಂಥ ಸೇವೆಗಳು ಬೇಕು. ರೈಟ್, ಫೈನಾನ್ಷಿಯಲ್ ಸರ್ವಿಸಸ್ ರೈಟ್ ಏನ್ ಮಾಡುತ್ತೆ ಅಂದ್ರೆ, ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಎಕನಾಮಿಕ್ ಗ್ರೋತ್ ಆಗುತ್ತೆ, ಒಂದು ದೇಶ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ನೋಡೋಣ ಹೇಗೆಲ್ಲ ಬೆಳವಣಿಗೆ ಆಗುತ್ತೆ ಒಂದು ದೇಶ ಅಂತಕ್ಕಂಥದ್ದು. ದ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿ ಮೊಬಿಲೈಸ್ ದ ಸೇವಿಂಗ್ಸ್ ಆಫ್ ದ ಪೀಪಲ್ and channels them into productive investment by providing various services to the people. ತನ್ನ ಕಸ್ಟಮರ್ಸ್ಗೆ ಬೇರೆ ಬೇರೆ ಸರ್ವಿಸ್ಗಳನ್ನು ಯಾವ ತರ ಕೊಡುತ್ತೆ ಅಂತ ನೋಡೋಣ. ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಮೊಬಿಲೈಸಸ್ ದ ಸೇವಿಂಗ್ಸ್. ರೈಟ್, ಒಂದು ಬ್ಯಾಂಕ್ ಇದೆ, ಒಂದು ಇನ್ಶೂರೆನ್ಸ್ ಕಂಪನಿ ಇದೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ಇಟ್ ಮೊಬಿಲೈಸಸ್ ದ ಸೇವಿಂಗ್ಸ್. ನಮ್ಮ ಹತ್ರ ನಿಮ್ಮ ಹತ್ರ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಅಮೌಂಟ್ ಅನ್ನ, ರೈಟ್, ನೀವು ಉಳಿತಾಯ ಮಾಡಿರ್ತಕ್ಕಂಥ ಅಮೌಂಟ್ ಗಳನ್ನ ಏನ್ ಮಾಡುತ್ತಂತೆ, ಮೊಬಿಲೈಸ್ ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ. ರೈಟ್, ನಮ್ಮ ಹತ್ರ ನಿಮ್ಮ ಹತ್ರ ಬ್ಯಾಂಕ್ ಹೆಂಗ್ ಕಲೆಕ್ಟ್ ಮಾಡುತ್ತೆ ನೋಡಿ, ಸೇವಿಂಗ್ಸ್ ರೂಪದಲ್ಲೇ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಹಿಂಗೆಲ್ಲ ಬ್ಯಾಂಕ್ ಅಲ್ಲಿ ನಾವು ಇರಿಸ್ತೀವಿ. ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಇರ್ಬೇಕು ಅಂತ ಹೇಳ್ತಾರೆ. ಸಂಬಳ ಬರುತ್ತೆ, ಇನ್ಯಾವ್ದು ಇನ್ಕಮ್ ಬರುತ್ತೆ, ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ನೀವು ಖರ್ಚು ಮಾಡಿ ಮಿಕ್ಕಿದ್ದನ್ನ ಬ್ಯಾಂಕ್ ಅಲ್ಲಿ ಇರಿಸ್ತೀವಿ. ಅದನ್ನ ಸೇವಿಂಗ್ಸ್ ಅಂತ ಕರೀತಾರೆ. ಆ ಸೇವಿಂಗ್ಸ್ ಅನ್ನ ಮೊಬಿಲೈಸ್ ಮಾಡುತ್ತಾ ಬ್ಯಾಂಕು. ಎಸ್, ಅಂಡ್ ಚಾನಲ್ಸ್ ದೆಮ್ ಇಂಟು ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್. ನಾವು ಕೊಡ್ತಕ್ಕಂತ ದುಡ್ಡನ್ನ ಏನ್ ಮಾಡುತ್ತೆ, ಸೇವಿಂಗ್ಸ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ಚಾನಲ್ಸ್ ಇಂಟು, ರೈಟ್, ನಮ್ಮ ಸೇವಿಂಗ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ರೈಟ್, ನಾವು ದುಡ್ಡು ಇರ್ಸಿರ್ತೀವಿ, ನಾವು 500, 1000 ಆಗೆಲ್ಲ ಅಮೌಂಟ್ ಅನ್ನು ಸೇವ್ ಮಾಡಿಟ್ಟಿರ್ತೀವಿ ಬ್ಯಾಂಕ್ ಅಲ್ಲಿ. ಅದು ಲಂಸಮ್ ದುಡ್ಡು ಆಗುತ್ತೆ, ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ದುಡ್ಡು ಪ್ರಾಡಕ್ಟಿವ್ ಪರ್ಪಸ್ಗೋಸ್ಕರ ಬಳಸ್ಕೊಳ್ಳೋದು. ರೈಟ್, ಯಾರೋ ಬಿಸ್ನೆಸ್ ಮಾಡೋರಿಗೆ ಲೋನ್ ಕೊಡೋದು. ರೈಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸಸ್ ಇದೆ, ಏನೇನೋ ಬಿಸ್ನೆಸ್ಗಳಿದಾವೆ. ಆ ಬಿಸ್ನೆಸ್ ಮಾಡೋದ್ರಿಂದ ಅವ್ರಿಗೆ ಅರ್ನಿಂಗ್ಸ್ ಆಗುತ್ತೆ. ರೈಟ್, ಆ ದುಡ್ಡನ್ನು ಕೊಟ್ಟರೆ ಅದನ್ನ ಏನಂತ ಕರೀತಾರೆ, ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಪ್ರೊವೈಡಿಂಗ್ ವೇರಿಯಸ್ ಸರ್ವಿಸಸ್ ಟು ದ ಪೀಪಲ್. ಕಾರ್ ಲೋನ್, ಹೋಮ್ ಲೋನ್, ಎಜುಕೇಶನ್ ಲೋನ್, ಎಷ್ಟೊಂದ್ ತರ ಲೋನ್ಗಳಿದಾವೆ. ಆ ತರ
ಲೋನ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ. ಇನ್ಫ್ಯಾಕ್ಟ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್ ಡಿಪೆಂಡ್ಸ್ ಅಪಾನ್ ದ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ನಾವು ಉಳಿಸ್ತಕ್ಕಂಥ ದುಡ್ಡು ಆ ದುಡ್ಡು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ರೈಟ್ ಒಂದು ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಫೈನಾನ್ಷಿಯಲ್ ಸರ್ವಿಸಸ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಹೋಮ್ ಲೋನು, ಕಾರ್ ಲೋನು, ರೈಟ್ ಇನ್ನೇನೋ ಸೇವೆಗಳನ್ನ ಕೊಡ್ತದೆ. ನೆಕ್ಸ್ಟ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಫೈನಾನ್ಸ್ ಇಂಡಸ್ಟ್ರಿ ಅಂತ ಡಿಸ್ಕಸ್ ಮಾಡ್ತೀವಿ, ಅವಾಗ ತಿಳಿತೀವಿ ಇನ್ನು ಏನೇನೆಲ್ಲ ಸೇವೆಗಳಿದಾವೆ ಅಂತ. ಈಗ ನಮಗೆ ಗೊತ್ತಿರ್ತಕ್ಕಂಥ ಸೇವಿಂಗ್ಸ್ ಸ್ಕೀಮ್ ಇದೆ, SB ಅಕೌಂಟ್, FD ಅಕೌಂಟ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇದೆ, ರೆಕರಿಂಗ್ ಡೆಪಾಸಿಟ್ ಇದೆ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇವೆಲ್ಲಾನು ಕೊಟ್ರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗುತ್ತೆ. ಹೆಂಗ್ ಅಭಿವೃದ್ಧಿ ಆಗುತ್ತೆ? ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ರೈಟ್, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ಪ್ರಮೋಷನ್ ಆಫ್ ಸೇವಿಂಗ್ಸ್. ಪ್ರಮೋಷನ್ ಆಫ್ ಸೇವಿಂಗ್ಸ್. ಪ್ರಮೋಷನ್ಸ್ ಅಂದ್ರೆ ನೀವು ಹ್ಯೂಮನ್ ರಿಸೋರ್ಸ್ HR ಅಲ್ಲಿ ಕಲಿತಿರಲ್ಲ. ಪ್ರಮೋಷನ್ ಅಂದ್ರೆ ಯಾರೋ ಲೆಕ್ಚರರ್ ಪ್ರಿನ್ಸಿಪಲ್ ಆದ್ರು, ಅದೆಲ್ಲ ಪ್ರಮೋಷನ್ ಅಂದ್ರೆ ಇಲ್ಲಿ ಪ್ರಮೋಟ್ಸ್ ಅಂದ್ರೆ ಮೋಟಿವೇಟ್, ಎನ್ಕರೇಜ್ ಅಂತ. ರೈಟ್, ಪ್ರಮೋಷನ್ ಆಫ್ ಸೇವಿಂಗ್ಸ್, ಉಳಿತಾಯ ಮಾಡೋದಕ್ಕೆ ಈ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾ ಪ್ರಮೋಟ್ ಮಾಡುತ್ತಂತೆ, ತುಂಬಾ ಎನ್ಕರೇಜ್ ಮಾಡುತ್ತಂತೆ ಉಳಿತಾಯ ಮಾಡ್ಲಿಕ್ಕೆ, ದುಡ್ಡನ್ನ ಉಳಿಸೋದಕ್ಕೆ. ಹೆಂಗೆ ಉಳಿತಾಯ ಮಾಡೋದಕ್ಕೆ ಪ್ರಮೋಟ್ ಮಾಡುತ್ತೆ ನೋಡೋಣ ಇದ್ರಲ್ಲಿ ಏನಿದೆ. ದ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿ ಅಂದ್ರೆ ಫೈನಾನ್ಸ್ ಇಂಡಸ್ಟ್ರಿ, ಬ್ಯಾಂಕು, ಇನ್ಶೂರೆನ್ಸ್ ಕಂಪನಿಗಳು ಪ್ರಮೋಟ್ಸ್ ಸೇವಿಂಗ್ಸ್ ಇನ್ ದ ಕಂಟ್ರಿ by providing transformation services. Right, promote savings in the country by providing transformation services. Transformation services ಅಂದ್ರೆ ಇನ್ಶೂರೆನ್ಸ್ ಕಟ್ಟಿಸ್ಕೊಳ್ತಕ್ಕಂಥ ಏಜೆಂಟ್ಸ್ಗಳು ಸಿಕ್ಕಿದ್ರೆ ಇನ್ಶೂರೆನ್ಸ್ ಮಾಡಿಸೋವರೆಗೂ ಮಾತಾಡ್ತಿರ್ತಾರೆ. ಬ್ಯಾಂಕ್ಗಳಿಗೆ ನಿಮ್ಮ ಫೋನ್ ನಂಬರ್ ಸಿಕ್ಕಿದ್ರೆ ಸಾಕು, ಮೆಸೇಜ್ ಮಾಡ್ತಾನೆ ಇರ್ತಾರೆ, ಇಂಥ ಸ್ಕೀಮ್ ಇದೆ, ಅಂತ ಸ್ಕೀಮ್ ಇದೆ, ದುಡ್ಡಿಡಿ ಅಂತ ಹೇಳಿ. ರೈಟ್, ಈ ತರ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ಪ್ರಮೋಟ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ ಸೇವಿಂಗ್ಸ್. ನೀವು ಇಷ್ಟು ದುಡ್ಡು ಇಟ್ರೆ ಇಷ್ಟು ಡಬಲ್ ಕೊಡ್ತೀವಿ, ಇಷ್ಟು ಬಡ್ಡಿ ಸೇರಿಸಿ ಕೊಡ್ತೀವಿ, ಹಿಂಗೆಲ್ಲ ಏನೇನೋ ಹೇಳುತ್ತೆ ನೋಡಿ. ಇಟ್ ಪ್ರೊವೈಡ್ ಲಯಬಿಲಿಟಿ, ಅಸೆಟ್ ಅಂಡ್ ಸೈಜ್ ಟ್ರಾನ್ಸ್ಫಾರ್ಮೇಶನ್ ಸರ್ವಿಸಸ್ ಬೈ ಪ್ರೊವೈಡಿಂಗ್ large loan on the basis of numerous small depositors. Provide liability, assets and size transformation services by providing large loan on the basis of numerous small deposits. ಸಣ್ಣ ಪುಟ್ಟ ಡೆಪಾಸಿಟ್ಸ್, ಚಿಕ್ಕ ಅಮೌಂಟ್ ನ ಕಲೆಕ್ಟ್ ಮಾಡೋದ್ರಿಂದ ರೈಟ್, ನೀವು ದುಡ್ಡಿಟ್ರೆ ರೈಟ್, ಇಷ್ಟು ದುಡ್ಡಿಟ್ರೆ ರೈಟ್, ಈ ತರ ಎಲ್ಲ ನಮ್ಮ ಹತ್ರ ABCD ಎಷ್ಟೊಂದು ಜನ ವ್ಯಕ್ತಿಗಳಿದ್ದಾರೆ. ಆ ಪೀಪಲ್ ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡುತ್ತೆ. ರೈಟ್, ಆ ಅಮೌಂಟ್ ನ ಕಲೆಕ್ಟ್ ಮಾಡಿ ಇಟ್ ಪ್ರೊವೈಡ್ ಲಯಬಿಲಿಟಿ, ಅಸೆಟ್ಸ್ ಅಂಡ್ ಸೈಜ್ ಟ್ರಾನ್ಸ್ಫಾರ್ಮೇಶನ್ ಸರ್ವಿಸಸ್ ಅಂತ ಹೇಳ್ತಾರೆ. ಓಕೆ, ಲೋನ್ ಕೊಡ್ಬೇಕಾದ್ರೆ ಅಸೆಟ್ಸ್ ಅನ್ನ ಪ್ಲೆಡ್ಜ್ ಮಾಡ್ಕೊಳ್ತಾರೆ. ರೈಟ್, ಈ ಅಸೆಟ್ಸ್ ಅನ್ನ ಪ್ಲೆಡ್ಜ್ ಮಾಡ್ಕೊಂಡು ಲೋನ್ ಕೊಡ್ತೀವಿ ಅಂತ ಹೇಳಿದಾಗ ನಾವು ನೀವು ಬ್ಯಾಂಕ್ ಅಲ್ಲಿ ನಮ್ಮ ದುಡ್ಡಿಟ್ರೆ ಅದು ಮೋಸ ಆಗಲ್ಲಪ್ಪ ಅಂತ ಹೇಳಿ ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಹಾಗೆ ಮುಂದುವರೆದ ಏನ್ ಹೇಳ್ತಾರೆ ನೋಡಿ. ಇಟ್ ಆಲ್ಸೋ ಪ್ರೊವೈಡ್ಸ್ ಮೆಚುರಿಟಿ ಟ್ರಾನ್ಸ್ಫಾರ್ಮೇಶನ್ ಸರ್ವಿಸಸ್ ಬೈ ಆಫರಿಂಗ್ ಶಾರ್ಟ್ ಟರ್ಮ್ ಕ್ಲೈಮ್ ಟು ಸೇವರ್ಸ್ ಆನ್ ದ ಬೇಸಿಸ್ ಆಫ್ ಲಿಕ್ವಿಡ್ ಡೆಪಾಸಿಟ್ ಅಂಡ್ ಪ್ರೊವೈಡಿಂಗ್ ಲಾಂಗ್ ಟರ್ಮ್ ಲೋನ್ಸ್ ಟು ದ ಬಾರೋಯರ್ಸ್. ಬಾರೋಯರ್ಸ್ಗೆ ಅಂದ್ರೆ ಬ್ಯಾಂಕ್ ಬಂದು ಲೋನ್ ತಗೊಂಡು ಹೋಗ್ತಕ್ಕಂಥ ಬಾರೋಯರ್ಸ್ಗೆ ಲಾಂಗ್ ಟರ್ಮ್ ಲೋನ್ ಕೊಡುತ್ತೆ, ಶಾರ್ಟ್ ಟರ್ಮ್ ಲೋನ್ ಕೊಡುತ್ತೆ. ದೀರ್ಘಾವಧಿ ಸಾಲ, ಅಲ್ಪಾವಧಿ ಸಾಲ ಕೊಡುತ್ತೆ. ಆ ಸಾಲಗಳನ್ನ ಕೊಡೋದ್ರ ಮುಖಾಂತರ ಸೇವರ್ಸ್ ನ ಪ್ರಮೋಟ್ ಮಾಡುತ್ತೆ. ನಾವು ನೀವು ಸೇವ್ ಮಾಡ್ತಿದೀವಿ, ಯಾರೋ ಬಿಸ್ನೆಸ್ನವ್ರು ದುಡ್ಡು ಇಸ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳೋದಾದ್ರೆ ನಾವು ಸೇವ್ ಮಾಡ್ಬೇಕಾದ್ರೆ ರೈಟ್, ಇವ್ರು ಏನ್ ಮಾಡ್ತಾರೆ, ನಮ್ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಯೋಚನೆ ಮಾಡೋದಾದ್ರೆ, ನಮ್ಮ ಹತ್ರ ಇಸ್ಕೊಂಡು ಇನ್ಯಾರೋ ನೀಡಿ ಪೀಪಲ್ಗೆ, ಬಿಸ್ನೆಸ್ ಮೆನ್ಗಳಿಗೆ ದೀರ್ಘಾವಧಿ ಸಾಲ, ಅಲ್ಪಾವಧಿ ಸಾಲಗಳನ್ನ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆತರ ಗೊತ್ತಾದಾಗ ಏನ್ ಮಾಡ್ತೀವಿ ನಾವು, ಓಕೆ ಕೊಡೋಣ, ಇವ್ರ ಹತ್ರ ಇರ್ಸಿರೋಣ, ಇವರು ನಮ್ಮ ದುಡ್ಡನ್ನ ದುಡಿಯಂಗ್ ಮಾಡ್ತಾರೆ ಅಂತ ಹೇಳಿ ನಾವು ಮೋಟಿವೇಟ್ ಆಗಿ, ಎನ್ಕರೇಜ್ ಆಗಿ ದುಡ್ಡನ್ನ ಬ್ಯಾಂಕ್ಗಳಲ್ಲಿ ಇರಿಸ್ತೀವಿ, ಫೈನಾನ್ಷಿಯಲ್ ಇಂಡಸ್ಟ್ರಿಗಳಲ್ಲಿ ಇರಿಸ್ತೀವಿ. ಹೌದಲ್ಲ?
ನೆಕ್ಸ್ಟ್ ಮೂರನೇ ಪಾಯಿಂಟ್ ಕ್ಯಾಪಿಟಲ್ ಫಾರ್ಮೇಶನ್. ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಬಂಡವಾಳ ಕ್ರೋಢೀಕರಣ. ರೈಟ್. ಈ ಫೈನಾನ್ಷಿಯಲ್ ಸರ್ವಿಸಸ್ ಇರೋದ್ರಿಂದನೇ, ಫೈನಾನ್ಸ್ ಇಂಡಸ್ಟ್ರಿಗಳಿರೋದ್ರಿಂದನೇ, ಅಂದ್ರೆ ಇನ್ಶೂರೆನ್ಸು, LIC ಇವುಗಳಿರೋದ್ರಿಂದನೇ ಬಂಡವಾಳ ಸಿಗ್ತಾ ಇರ್ತಕ್ಕಂಥದ್ದು. ನಾವು ಅಥವಾ ನೀವು ಎಸ್ ಎ ಸ್ಟೂಡೆಂಟ್ ಆಗಿ ಲೋನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ದುಡ್ಡು ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಏನ್ ಮಾಡಿದ್ವು? ಸ್ಕಾಲರ್ಶಿಪ್ ಬಂದಿದೆ, ಒಂದಷ್ಟು ಬಳಸ್ತೀರಾ, ಒಂದಷ್ಟು ಬ್ಯಾಂಕಲ್ಲಿ ಇಟ್ಕೊಂತೀರಾ, ಅಥವಾ ಇನ್ಯಾರು ದುಡ್ಡು ಕೊಡ್ತಾರೆ ಅದನ್ನ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹಾಕೊಂತೀರಾ. ರೈಟ್. ನಿಮ್ಮ ಹತ್ರ 100 ರೂಪಾಯಿ ಇರುತ್ತೆ, ಆ 100 ರೂಪಾಯಿನ ಯಾರಿಗೂ ಕೊಟ್ಟು ಫೋನ್ ಪೇ ಮುಖಾಂತರ ಅಕೌಂಟ್ಗೆ ಹಾಕಿಸ್ಕೊಳ್ತೀರಾ. ರೈಟ್. ಹಿಂಗೆಲ್ಲ ನೀವು ಸೇವ್ ಮಾಡ್ಕೊಳ್ತೀರಾ ದುಡ್ಡನ್ನ. ಅಷ್ಟೇ ನೀವು ಯೋಚನೆ ಮಾಡ್ಬೋದು. ನಿಮ್ಮ ಡಿಗ್ರಿ ಮುಗಿದ ಮೇಲೆ ಬಿಸ್ನೆಸ್ ಮಾಡ್ಬೋದು ಅಂತ ಕಲಿತೀರ ನೀವು. ED ಅಂತ ಒಂದು ಸಬ್ಜೆಕ್ಟ್ ಇದೆ, ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್. ಅದನ್ನು ಓದುವಾಗ ನಿಮ್ಗೆ ಅನ್ಸುತ್ತೆ, ನಾವ್ಯಾಕೆ ಬಿಸ್ನೆಸ್ ಮನ್ಗಳಾಗಬಾರ್ದು, ನಾವ್ಯಾಕೆ ಬಿಸ್ನೆಸ್ ವುಮೆನ್ ಆಗಬಾರ್ದು ಅಂತ ಯೋಚನೆ ಮಾಡ್ತೀರಾ. ಅವಾಗ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆ ಬ್ಯಾಂಕ್ಗಳಲ್ಲಿ ದುಡ್ಡು ಸಿಗುತ್ತೆ ಅಂತ ಗೊತ್ತಾದಾಗ ರೈಟ್, ಬ್ಯಾಂಕಲ್ಲಿ ಹೋಗಿ ಆ ಫಾರ್ಮ್ಯಾಲಿಟೀಸ್ ಅನ್ನ ಫುಲ್ಫಿಲ್ ಮಾಡಬೇಕು. ರೈಟ್. ಬ್ಯಾಂಕಲ್ಲಿ ಲೋನ್ ಕೇಳಬೇಕು, ಅವ್ರು ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿದ್ಮೇಲೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಈ ಬ್ಯಾಂಕ್ ಏನ್ ಮಾಡಿದ್ರು? ಕ್ಯಾಪಿಟಲ್ ಫಾರ್ಮೇಶನ್ ಮಾಡಿದ್ರು, ಬಂಡವಾಳವನ್ನ ಕ್ರೋಢೀಕರಿಸಿದ್ರು. ಹೆಂಗ್ ಬಂಡವಾಳವನ್ನು ಕ್ರೋಢೀಕರಿಸಿದ್ರು ನೋಡೋಣ. ದ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿ facilitates capital formation by rendering various capital market intermediary services. Right. Capital formation ಹೆಂಗ್ ಮಾಡ್ತಾರೆ? ಫೈನಾನ್ಸ್ ಇಂಡಸ್ಟ್ರಿ ಫೆಸಿಲಿಟೇಟ್ ಕ್ಯಾಪಿಟಲ್ ಫಾರ್ಮೇಶನ್ ಬೈ ರೆಂಡರಿಂಗ್ ವೇರಿಯಸ್ ಕ್ಯಾಪಿಟಲ್ ಇಂಟರ್ಮೀಡಿಯರೀಸ್. ರೈಟ್. ನೀವೀಗಾಗಲೇ IFS ಸಬ್ಜೆಕ್ಟ್ ಓದಿರ್ತೀರ. ಅದರಲ್ಲಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಾನು ಓದಿರ್ತೀರ. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ದುಡ್ಡನ್ನ ಕಲೆಕ್ಟ್ ಮಾಡಕ್ಕೋಸ್ಕರ, ಬ್ಯಾಂಕು ದುಡ್ಡನ್ನ ಕಲೆಕ್ಟ್ ಮಾಡಕ್ಕೋಸ್ಕರ ರೈಟ್ ಯಾವ್ದ್ಯಾವ್ದೋ ಸ್ಕೀಮ್ಗಳನ್ನ ಕೊಡ್ತಾರೆ. ರೈಟ್. ಆ ಸ್ಕೀಮ್ಗಳ ಮುಖಾಂತರ ದುಡ್ಡು ಕಲೆಕ್ಟ್ ಮಾಡ್ತಾರೆ. ರೈಟ್. ಆ ಸ್ಕೀಮ್ಗಳು ಯಾವ್ದಾವ್ದು ಇರ್ಬೋದು ಅಂದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ LIC ಲೈಫ್ ಇನ್ಶೂರೆನ್ಸ್ ನವರ ಆದ್ರ ಜೀವನ್ ಸುರಕ್ಷಾ, ಜೀವನ್ ರಕ್ಷಾ, ರೈಟ್, ಬೋನಸ್ ಇನ್ಶೂರೆನ್ಸ್, ಈ ತರ ಯಾವ್ದಾವ್ದೋ ಇನ್ಶೂರೆನ್ಸ್ ಸ್ಕೀಮ್ಗಳನ್ನ LIC ಮಾಡಿಸ್ತಾರೆ. ಆ ಸ್ಕೀಮ್ ಹೇಳೋದು, ಸ್ಕೀಮ್ ಎಕ್ಸ್ಪ್ಲೇನ್ ಮಾಡೋದು, ದುಡ್ಡು ಕಲೆಕ್ಟ್ ಮಾಡೋದು. ಈ ತರ ಮಾರ್ಕೆಟ್ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಅನ್ನು ಕೊಟ್ಟು ಷೇರುಗಳನ್ನ ಬಿಡುಗಡೆ ಮಾಡಿ, ರೈಟ್, ಇಶ್ಯೂ ಆಫ್ ಶೇರ್ಸ್, ಬೈ ಇಶ್ಯೂ ಆಫ್ ಡಿಬೆಂಚರ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್ ಕೊಟ್ಟು ನೆಕ್ಸ್ಟ್ ಈ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೆ, ಮತ್ತೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಕಾಲ್ ಮನಿ ಮಾರ್ಕೆಟ್, ಟ್ರೆಸರಿ ಬಿಲ್ಸ್, ಈ ತರ ಬೇರೆ ಬೇರೆ ಬಿಲ್ ಫಾರ್ಮ್ಗಳಲ್ಲಿ ಪೇಪರ್ ಡಾಕ್ಯುಮೆಂಟ್ಸ್ ಅನ್ನ ಕಸ್ಟಮರ್ಸ್ ಕೊಡುತ್ತೆ. ಕಸ್ಟಮರ್ಸ್ ಹತ್ರ ಇರೋ ದುಡ್ಡನ್ನ ಇಸ್ಕೊಳ್ಳುತ್ತೆ. ಅದನ್ನ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಅಂತ ಕರೀತಾರೆ. ಆ ತರ ಪೇಪರ್ ಕೊಡೋದು ಜನರ ಹತ್ರ, ಅಂದ್ರೆ ಪೇಪರ್ ಇನ್ ದ ಸೆನ್ಸ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು, ಜನರ ಹತ್ರ ಇರೋ ದುಡ್ಡನ್ನ ಇಸ್ಕೊಳ್ಳೋದು. ಈ ತರ ದುಡ್ಡನ್ನ ಕಲೆಕ್ಟ್ ಮಾಡುತ್ತೆ. ರೈಟ್. ಇಟ್ ಈಸ್ ದ ಪ್ರಿನ್ಸಿಪಲ್ ಮೊಬಿಲೈಸ್ of surplus fund to finance productive activities, and thus it promotes capital accumulation. Surplus fund, right, productive activities ಗೋಸ್ಕರ ಬಳಸ್ಕೊಳ್ತಾರೆ, ಎಕನಾಮಿಕ್ ಗ್ರೋತ್ ಗೋಸ್ಕರ ಬಳಸ್ಕೊಳ್ತಾರೆ ಅನ್ನೋದಾದ್ರೆ ಕ್ಯಾಪಿಟಲ್ ಫಾರ್ಮೇಶನ್ ಗೋಸ್ಕರ ಎಲ್ಲರೂ ದುಡ್ಡು ಕೊಡ್ತಾರೆ. ರೈಟ್. ನೆಕ್ಸ್ಟ್ ಪ್ರಾವಿಷನ್ ಆಫ್ ಲಿಕ್ವಿಡಿಟಿ. ರೈಟ್. ಪ್ರಾವಿಷನ್ ಆಫ್ ಲಿಕ್ವಿಡಿಟಿ ಅಂತ ನೆಕ್ಸ್ಟ್ ಇಂಪಾರ್ಟೆನ್ಸ್ ಇದೆ. ರೈಟ್. ಪ್ರಾವಿಷನ್ ಆಫ್ ಲಿಕ್ವಿಡಿಟಿ ಅಂದ್ರೆ ದ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಪ್ರಮೋಟ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್. ರೈಟ್. ಲಿಕ್ವಿಡಿಟಿ ಅಂತಂದ್ರೆ ನಮ್ಮ ಹತ್ರ ದ್ರವ್ಯತೆ ಇರಬೇಕು, ಈಸ್ ಈಕ್ವಲ್ ಟು ದ ಕ್ಯಾಶ್, ಇಟ್ಸ್ ನಿಯರ್ ಟು ದ ಕ್ಯಾಶ್. ರೈಟ್. ನಮಗೆ ಬೇಕಾದಾಗ ಬಳಕೆ ಆಗ್ಬೇಕು ದುಡ್ಡು, ಅದನ್ನ ಲಿಕ್ವಿಡಿಟಿ ಅಂತ ಕರೀತಾರೆ. ನಮ್ಗೆ ಬೇಕಾದಾಗ ಬಳಕೆ ಮಾಡ್ಕೊಳಂಗಿರ್ಬೇಕು. ರೈಟ್.
ಈಸಿಯಾಗಿ ನಮ್ಮ ಹತ್ರ ಇರೋಂಥ ವಸ್ತು ಕ್ಯಾಶ್ ಆಗಿ ಕನ್ವರ್ಟ್ ಆಗಬೇಕು. ಇದನ್ನ ಲಿಕ್ವಿಡಿಟಿ ಅಂತ ಕರೀತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಕ್ಯಾಶ್ 100 ರೂಪಾಯಿನ 500 ರೂಪಾಯಿನ ನಿಮ್ಮ ಹತ್ರ ಇಟ್ಕೊಂಡಿರ್ತೀರ. ಇದು ಲಿಕ್ವಿಡಿಟಿ, ನಿಮ್ಗೆ ಬೇಕಾದಾಗ ಬಳಕೆ ಆಗುತ್ತೆ. ಕ್ಯಾಶ್ ಆರ್ ಈಕ್ವಲ್ ಟು ದ ಕ್ಯಾಶ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡಿಟಿ. ಹಣ ಅಥವಾ ಹಣಕ್ಕೆ ಈಕ್ವಲ್, ಹತ್ತಿರವಾಗಿರ್ತಕ್ಕಂಥದ್ದು, ರೈಟ್. ಅಥವಾ ಒಂದು ಚಿನ್ನ ಇರುತ್ತೆ ನಿಮ್ಮ ಹತ್ರ, ಒಡವೆ ಇರುತ್ತೆ, ರಿಂಗ್ ಇರುತ್ತೆ ಅಂತ ಅನ್ಕೋಣ, ಉಂಗ್ರ. ಇಟ್ಸ್ ಲಿಕ್ವಿಡಿಟಿ, ಈಸಿಲಿ ಕನ್ವರ್ಟ್ ಇಂಟು ಕ್ಯಾಶ್ ವಿತ್ ಲೆಸ್ ಟೈಮ್ ಅಂಡ್ ಲೆಸ್ ಎಕ್ಸ್ಪೆನ್ಸಸ್. ಕಮ್ಮಿ ಖರ್ಚಿನಿಂದ, ರೈಟ್, ಕಡಿಮೆ ಅವಧಿನಲ್ಲಿ ನಿಮ್ಮ ಹತ್ರ ಇರೋ ವಸ್ತುವನ್ನ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದನ್ನ ಲಿಕ್ವಿಡಿಟಿ ಅಂತ ಕರೀತಾರೆ, ರೈಟ್. ನಿಮ್ಮ ಹತ್ರ ಕ್ಯಾಶ್ ಇಟ್ಕೊಂಡಿದ್ರು ಒಂದೇ, ಬ್ಯಾಂಕ್ ಅಲ್ಲಿ ಕ್ಯಾಶ್ ಇಟ್ಟಿದ್ರು ಒಂದೇ, ರೈಟ್. ಬ್ಯಾಂಕ್ ಅಲ್ಲಿ ಕ್ಯಾಶ್ ಇಟ್ಟಿದ್ರೆ ಏನಾಗ್ತದೆ, ಈಸಿಯಾಗಿ ಡ್ರಾ ಮಾಡ್ಕೊಳ್ಬಹುದು, ರೈಟ್. ಡ್ರಾ ಮಾಡ್ಕೊಂಡು ಬಳಸ್ಬೋದು. ಈಸ್ ಈಕ್ವಲ್ ಟು ದ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಸರ್ವಿಸ್ ಇಂಡಸ್ಟ್ರಿ, ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಪ್ರಮೋಟ್ಸ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್ by allocating and reallocating savings and investment into various avenues in the economic activity. ಬ್ಯಾಂಕು ಒಂದಷ್ಟು ದುಡ್ಡನ್ನ ಸ್ಮಾಲ್ ಸೇವರ್ಸ್ ಇಂದ ಕಲೆಕ್ಟ್ ಮಾಡುತ್ತೆ. ಆ ಕಲೆಕ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡುತ್ತೆ ಅಂದ್ರ, ಇಟ್ ಇನ್ವೆಸ್ಟೆಡ್ ಇನ್ ವೇರಿಯಸ್ ಅವೆನ್ಯೂಸ್ ಆಫ್ ಎಕನಾಮಿಕ್ ಆಕ್ಟಿವಿಟಿ. ವೇರಿಯಸ್ ಅವೆನ್ಯೂಸ್ ಅಂದ್ರೆ ನಿಮ್ಮ ಹತ್ರ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡಿರುತ್ತೆ, ಸಾವಿರಾರು ಜನ ಕಸ್ಟಮರ್ಸ್ ಇರ್ತಾರೆ ಒಂದು ಬ್ಯಾಂಕ್ ಅಂದ್ರೆ. ಆ ಸಾವಿರಾರು ಜನ ಇಟ್ಟಿರ್ತಕ್ಕಂಥ ಲಂಸಮ್ ಅಮೌಂಟ್ ನ ಒಂದ್ ಕಡೆನೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಯಾವ್ದೋ ಒಬ್ರಿಗೆ ಮಾತ್ರ ಕೊಡಲ್ಲ. ಒಬ್ರಿಗೆ ಮಾತ್ರ ಕೊಟ್ರೆ ಇನ್ ಕೇಸ್ ಆಫ್ ಎನಿ ರಿಸ್ಕ್, ಆ ಒಬ್ಬ ವ್ಯಕ್ತಿಗೆ ಏನಾದ್ರು ಆಯ್ತು ಅಂದ್ರೆ ಇನ್ನು ಸಾಲ ಮರುಪಾವತಿ ಆಗಲ್ಲ, ಹೋದಾಗೆ ದುಡ್ಡು ಅಥವಾ ರಿಕವರಿ ಮಾಡೋದು ಟೈಮ್ ಬೇಕಾಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ವೇರಿಯಸ್ ಅವೆನ್ಯೂಗಳಲ್ಲಿ ಬೇರೆ ಬೇರೆ ಪರ್ಪಸ್ಗೋಸ್ಕರ ಬೇರೆ ಬೇರೆ ವ್ಯಕ್ತಿಗಳಿಗೆ ಲೋನ್ ಅನ್ನ ಕೊಡ್ತಾರೆ, ರೈಟ್. ಇಟ್ ಫೆಸಿಲಿಟೇಟ್, ಆತರ ಬೇರೆ ಬೇರೆಯವ್ರಿಗೆ ಲೋನ್ ಕೊಡೋದ್ರಿಂದ ಇಟ್ ಫೆಸಿಲಿಟೇಟ್ ಈಸಿ ಕನ್ವರ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಇಂಟು ಲಿಕ್ವಿಡ್ ಕ್ಯಾಶ್. ಆ ಫೈನಾನ್ಷಿಯಲ್ ಅಸೆಟ್ಸ್ ಬೇರೆ ಬೇರೆ ತರ ಲೋನ್ ಕೊಡುತ್ತೆ, ಕಾರ್ ಲೋನು, ಹೋಮ್ ಲೋನು, ರೈಟ್, ದೆನ್ ಎಜುಕೇಶನ್ ಲೋನ್, ಈ ತರ ಎಲ್ಲ ಬೇರೆ ಬೇರೆ ತರ ಕೊಡೋದ್ರಿಂದ ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಲೋನ್ ರಿಪೇಮೆಂಟ್ ಡ್ಯೂ ಡೇಟ್ ಇರುತ್ತೆ, ಆ ಡ್ಯೂ ಡೇಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು, ರೈಟ್. ನೆಕ್ಸ್ಟ್ ಪಾಯಿಂಟ್ ಈಸ್ ಫೈನಾನ್ಷಿಯಲ್ intermediation. Financial intermediation is the importance of financial service. Financial service or financial intermediation. The financial service industry facilitate the function of intermediation between the savers and the investors. Intermediation ಅಂದ್ರೆ ಮಧ್ಯವರ್ತಿ, ರೈಟ್. ಈ ಫೈನಾನ್ಷಿಯಲ್ ಸರ್ವಿಸಸ್ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಾ. ಯಾರ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಾ? ಬಿಟ್ವೀನ್ ದ ಸೇವರ್ಸ್ ಅಂಡ್ ದ ಇನ್ವೆಸ್ಟರ್ಸ್. ಉಳಿತಾಯ ಮಾಡುವವರು ಮತ್ತೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ನಡುವೆ. ಇನ್ ದ ಸೆನ್ಸ್, ಸೇವರ್ಸ್ ಅಂದ್ರೆ ನಾವು, ನೀವು ಕಸ್ಟಮರ್ಸ್, ನಾವು ಅಕೌಂಟ್ ಓಪನ್ ಮಾಡಿ ಸ್ವಲ್ಪ ಅಮೌಂಟ್ ಇಟ್ಟಿದ್ದೀವಿ, ನಾವು ಸೇವರ್ಸ್. ಇನ್ವೆಸ್ಟರ್ಸ್ ಅಂದ್ರೆ ಇಲ್ಲಿ ಲೋನ್ ತಗೊಂಡು ಹೋಗ್ತಕ್ಕಂಥವ್ರು. ಆ ಲೋನ್ ತಗೊಳ್ಳೋರ್ಗು ಮತ್ತೆ ನಮಗೂ, ರೈಟ್, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಲೋನ್ ತಗೊಂತಾರಲ್ಲ, ಅವ್ರಿಗೂ ನಮಗೂ ಒಂದು ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡುತ್ತೆ, ರೈಟ್. ಬಿಸ್ನೆಸ್ ಅಂದ್ರೆ ಗೊತ್ತಿದೆ ನಿಮ್ಗೆ, ರೈಟ್. ಹಿಂಡ್ರೆನ್ಸಸ್ ಆಫ್ ಬಿಸ್ನೆಸ್ ಅಂದ್ರೆ ಗೊತ್ತಿದೆ, ಬಿಸ್ನೆಸ್ ನಲ್ಲಿ ಆಗುವಂತಹ ತೊಡಕುಗಳು, ರೈಟ್. ಇಂಟರ್ಮೀಡಿಯೇಷನ್ ಬೇಕು ಅಂತ ಗೊತ್ತಿದೆ ನಿಮ್ಗೆ, ಬಿಸ್ನೆಸ್ ಸ್ಟಡೀಸ್ ಓದಿರೋದ್ರಿಂದ. ಹಿಂಡ್ರೆನ್ಸ್ ಆಫ್ ಪರ್ಸನ್ ಅಂತ ಬರುತ್ತೆ, ವ್ಯಕ್ತಿಗಳು ಬೇಕು. ಹಿಂಡ್ರೆನ್ಸ್ ಆಫ್ ಪರ್ಸನ್, ವ್ಯಕ್ತಿಗಳ ತೊಡಕಿರುತ್ತೆ, ರೈಟ್. ಆ ವ್ಯಕ್ತಿಗಳು ಇಂಟರ್ಮೀಡಿಯೇಟ್ಸ್ ಬೇಕು. ಮಿಡಲ್ ಮೆನ್ ಇಲ್ದೆ ಈಗಿನ ಕಾಲದಲ್ಲಿ ಕೆಲಸಗಳಾಗ್ತಕ್ಕಂಥ ತುಂಬಾ ಕಡಿಮೆ. ಒಂದ್ ಜಾಗ ತಗೊಳ್ಬೇಕು, ಒಂದ್ ಸೈಟ್ ತಗೊಳ್ಬೇಕು, ಅಥವಾ ಒಂದ್ ಜಮೀನ್ ತಗೊಳ್ಬೇಕು ಅಂತ ಹೋಗಿ ಇಂಟರ್ಮೀಡಿಯೇಟ್ ಬೇಕು. ಒಂದು RTO ಆಫೀಸ್ಗೆ ಹೋಗಿ DL ಮಾಡಿಸ್ಬೇಕು ಅಂತ ಹೋಗಿ ಅಲ್ಲಿ ಇಂಟರ್ಮೀಡಿಯೇಟ್ ಬೇಕು, ರೈಟ್. ಹಾಗಾಗಿ ಇಂಟರ್ಮೀಡಿಯೇಟ್ ಆರ್ ನೆಸೆಸರಿ ಇನ್ ದ ಕರೆಂಟ್ ಎರಾ ಅಂತ ಕರೀತಾರೆ. ಇಂಟರ್ಮೀಡಿಯೇಟ್ ಎಲ್ಲದಕ್ಕೂ ಬೇಕು.
Right? It provide means and a medium of exchange. ಅವು ಮಧ್ಯವರ್ತಿಗಳು ಬೇಕೇ ಬೇಕು. ದೇ ಆರ್ ದ ಮೀನ್ಸ್, ಅವರೇ ವೇ ನಮಗೆ. ಅಂಡ್ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಬದಲಾಯಿಸ್ಕೊಳ್ಬೇಕಾದ್ರೆ ನಮ್ಮ ಹತ್ರ ಇರೋ ದುಡ್ಡು ಅವ್ರ ಹತ್ರ ಹೋಗ್ಬೇಕಾದ್ರೆ ಡೈರೆಕ್ಟ್ ಆಗಿ ನಾವ್ ಯಾರಿಗೋ ಇನ್ವೆಸ್ಟರ್ಸ್ ದುಡ್ಡು ಕೊಡಲ್ಲ. ಯಾರೋ ಬಿಸ್ನೆಸ್ ಮಾಡ್ತೀರಾ ಬನ್ನಿ ಇಲ್ಲಿ ದುಡ್ಡು ಕೊಡ್ತೀವಿ ಅಂತ ಕೊಡಲ್ಲ. ಬದಲಾಗಿ ಬ್ಯಾಂಕ್ ಅಲ್ಲಿ ಇರ್ತೀವಿ. ಬ್ಯಾಂಕ್ ಏನ್ ಮಾಡ್ತದೆ, ಸರ್ವಿಸಸ್ ಮುಖಾಂತರ ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡುತ್ತೆ. ಅವ್ರು ಕೊಡುವಂತ ಸರ್ವಿಸಸ್ ಮುಖಾಂತರ ಅವ್ರಿಗೆ ಲೋನ್ ಕೊಡುತ್ತೆ, ಇಂಟರ್ಮೀಡಿಯೇಟ್. ಅಂಡ್ by undertaking innumerable services. Innumerable services. ರೈಟ್. ಏನು ಅನೇಕ ಸೇವೆಗಳಿಂದ ಮೂಲಕ, ರೈಟ್, ಬೇರೆ ಬೇರೆ ಸೇವೆಗಳನ್ನು ಕೊಡೋದ್ರ ಮುಖಾಂತರ, ರೈಟ್, ಅವರು ಇಂಟರ್ಮೀಡಿಯೇಟ್ ಆಗ್ತಾರೆ. ನಮಗೆ ಯೋನೋ ಆಪ್ ಕೊಟ್ಟಿದೆ SBI, ಫೋನ್ ಪೇ ಅಪ್ಲಿಕೇಶನ್ ಇದೆ, ಬ್ಯಾಂಕ್ ಲಿಂಕ್ ಮಾಡ್ಕೊಳ್ಬಹುದು. ಗೂಗಲ್ ಪೇ ಅಪ್ಲಿಕೇಶನ್ ಇದೆ, ಬ್ಯಾಂಕ್ನ ಲಿಂಕ್ ಮಾಡ್ಕೊಳ್ಬಹುದು. ಇವೆಲ್ಲಾನು ಅನೇಕ ಸೇವೆಗಳು, ರೈಟ್, ಬ್ಯಾಂಕ್ ಕೊಡ್ತಕ್ಕಂಥ ಸೇವೆಗಳು, ಫೈನಾನ್ಸ್ ಕೊಡ್ತಕ್ಕಂಥ ಸೇವೆಗಳು, ರೈಟ್. ನೆಕ್ಸ್ಟ್ ಪಾಯಿಂಟ್ ಈಸ್ ಕಾಂಟ್ರಿಬ್ಯೂಷನ್ ಟು GNP, ರೈಟ್, ಮತ್ತೆ GDP ಅಂತ ಕರೀತಾರೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ ಸರ್? ಕೋವಿಡ್ ಬಂತು ಸರ್, GDP ಕಡಿಮೆ ಆಗೋಯ್ತು. ಕೋವಿಡ್ ಬಂತು ಸರ್, GNP ಕಮ್ಮಿ ಆಗೋಯ್ತು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನೆಟ್ ಪ್ರಾಡಕ್ಟ್, ರೈಟ್. ದ ಕಾಂಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಟು GDP. ಫೈನಾನ್ಷಿಯಲ್ ಸರ್ವಿಸಸ್ಸು ಸಹ ನಮಗೆ GDP ಕಂಡುಹಿಡಿಬೇಕಾದ್ರೆ ಬೇಕಾಗ್ತದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅನ್ನೋದಾದ್ರೆ, ಆ GDP ಕಂಡುಹಿಡಿಬೇಕಾದ್ರೂ ಸಹ ನಮಗೆ ಫೈನಾನ್ಷಿಯಲ್ ಸರ್ವಿಸಸ್ನ ಲೆಕ್ಕಕ್ಕೆ ತಗೊಳ್ತೀವಿ. ಬ್ಯಾಂಕ್ ಲೋನು, ಬ್ಯಾಂಕ್ ಸೇವಿಂಗ್ಸ್, ಇವನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತೀವಿ. ಹಾಗಾಗಿ ಈ ಸೇವಿಂಗ್ಸ್ ಜಾಸ್ತಿ ಆದಷ್ಟು, ರೈಟ್, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಷ್ಟು, ಅರ್ನಿಂಗ್ಸ್ ಜಾಸ್ತಿ ಆದಷ್ಟು GDP NDPಗಳು ಜಾಸ್ತಿ ಆಗ್ತವೆ, ರೈಟ್. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆನ್ಸ್ ಈಸ್ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್. Creation of employment opportunity. The financial service industry create and provide employment opportunity to millions of people all over the world. ಇಡೀ ವಿಶ್ವದಲ್ಲಿ ಈ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾ ಕೆಲಸಗಳನ್ನು ಕೊಡ್ತಿದೆ. ಇಟ್ ಕ್ರಿಯೇಟ್ಸ್ ಅಂಡ್ ಪ್ರೊವೈಡ್ಸ್, ಕೆಲಸಗಳು ಸೃಷ್ಟಿ ಆಗ್ತಿದಾವೆ ಮತ್ತೆ ಇರೋ ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಇನ್ ಮಿಲಿಯನ್ಸ್ ಆಫ್ ಪೀಪಲ್ಸ್ ಅಂತ ಹೇಳ್ತಾರೆ. ಲೈಕ್ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಎಷ್ಟೊಂದು ಜನ ಎಂಪ್ಲಾಯೀಸ್ ಇರ್ತಾರೆ. ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿದ್ರೆ, ಹೌದಾ? ಇನ್ಶೂರೆನ್ಸ್ ಕಂಪನಿಗಳಿಗೆ ವಿಸಿಟ್ ಮಾಡಿದ್ರೆ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡ್ತಕ್ಕಂಥ ಅವರೆಲ್ಲಾನು ಎಂಪ್ಲಾಯೀಸ್, ರೈಟ್. ಹಾಗಾದ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಟ್ಟಿದೆ. ನಂತರ ಲೋನ್ ಪ್ರೊವೈಡ್ ಮಾಡುತ್ತೆ ಅನ್ನೋದಾದ್ರೆ, ರೈಟ್, ಎಂಟ್ರಪ್ರಿನಿಯರ್ಗಳಿಗೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ ಅಂತ ಹೋಗಿ ಲೋನನ್ನು ಕೇಳಿದ್ರೆ, ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ, ಅವರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ 10 ಕೆಲಸಗಳು ಸೃಷ್ಟಿ ಆಗ್ತವೆ. ಈ ಮುಖಾಂತರ ಫೈನಾನ್ಷಿಯಲ್ ಸರ್ವಿಸಸ್, ಬ್ಯಾಂಕ್ಗಳು ಕೊಡ್ತಕ್ಕಂಥ ಸೇವೆಗಳಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತವೆ, ರೈಟ್. ಇಟ್ಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್.